ಯಾಕೆ ಇಷ್ಟು ಕಮ್ಮಿಗೆ ಸಿಕ್ತು ಅಂದರೆ ಇಟ್ ಇಸ್ ವೆರಿ ಲೆಸ್ ದ್ಯಾನ್ ಇನ್ನು ನಮಗೆ 2 ಟೈಮ್ಸ್ ದ ಲೆಸ್ ಅಮೌಂಟ್ ಸಿಕ್ಕಿದೆ. ವೆರಿ 5 ಔಟ್ ಆಫ್ 10 ರೇಟ್ ಮಾಡ್ತೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮಗೆ ಗೊತ್ತು ಲೈಫ್. ಓಕೆ, ದಿಸ್ ಇಸ್ ದಿ ಕ್ವಿಕ್ ಅಪ್ಡೇಟ್ ಅಬೌಟ್ ರೆಸಾರ್ಟ್ಸ್. ರೆಸಾರ್ಟ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ತೀವಿ, ಏನು ಮಾಡಿದ್ವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದರೆ ಇವಾಗ ನಾವು ಬಂದಿರೋ ರೆಸಾರ್ಟ್ಸ್ ಬಂದು ದೇ ಆರ್ ಬಿಟ್ ಕಾಸ್ಟ್ಲಿ. ನಾವು ಯಾವ ಥರ ರೆಸಾರ್ಟ್ ಸೆಲೆಕ್ಟ್ ಮಾಡ್ತೀವಿ ಹೇಗೆ ಏನು ಅಂತೆಲ್ಲ, ಯಾಕಂದರೆ ಸಿರಿ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ವಿ, ಯಾವಾಗಲೂ ಅಂದ್ಕೊಳ್ತಾ ಇದ್ದಿದ್ದು ನಾನು ಇಲ್ಲಿ ಬರೀ ಕಾಫಿ ಕುಡಿಯೋಕೆ ಬರಬೇಕು, ಇನ್ನೇನಕ್ಕೂ ಆಗಲ್ಲ ಅಂತ. ಬಟ್ ನಾವು ವಿ ಕುಡ್ ಗೋ ಟು ಸಿರಿ. ನಾವೇನೇನು ಮಾಡಿದ್ವಿ ಅಂತ ವಿಲ್ ಶೇರ್ ವಿತ್ ಯು. ದಿ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್ ಚೆಕ್ ಆಲ್ ದಿ ಬುಕ್ಕಿಂಗ್ ಆ್ಯಪ್ಸ್. ಅಂದರೆ booking.com, ಮೇಕ್ ಮೈ ಟ್ರಿಪ್, MMT ಚೆಕ್ ಮಾಡಿದ್ವಿ, ಆಮೇಲೆ ಅಗೋಡಾ ಚೆಕ್ ಮಾಡಿದ್ವಿ. ಕ್ಲಿಯರ್ ಟ್ರಿಪ್ಪಲ್ಲಿ ನಮಗೆ ಸಿರಿಗೆ ನಮ್ಮ ಬಜೆಟಲ್ಲಿ ಸ್ವಲ್ಪ ಸಿಕ್ತು. ದಟ್ ವಾಸ್ ದಿ ಫಸ್ಟ್ ಥಿಂಗ್. ಆಮೇಲೆ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ನೋಡಿ ಚೆಕ್ ಮಾಡಿ ಕಾರ್ಡ್ ಆಫರ್ಸ್ ಏನಾದ್ರು ಇದೆಯಾ ಅಂತ ನೋಡ್ತೀವಿ. ಸೊ ದಟ್ ಕಾರ್ಡ್ ಆಫರ್ಸ್ ಇದ್ದರೆ ನಮಗಿನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಆಗುತ್ತೆ ಅಂತ. ಅದು ಬಿಟ್ಟು ಇನ್ನೂ ಏನು ಮಾಡ್ಬೋದು ಅಂತ ಅಂದರೆ ಯು ಕ್ಯಾನ್ ಜಸ್ಟ್ ಕಾಲ್ ದಿ ರೆಸಾರ್ಟ್ ಆಫೀಸ್ ಕಾಲ್ ಮಾಡಿ ನೀವು ಕೇಳ್ಬೋದು ನಿಮ್ಗೆ ಏನಾದ್ರು ಸಿಗುತ್ತಾ ಆಫರ್ ಅಂತ, ಲೈಕ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ಊಟ ಏನಾದ್ರು ಸಿಗುತ್ತಾ ಅಂತ. ಸೊ ದಟ್ ಅವ್ರ ಕನ್ಸ್ಟ್ರೇನ್ಸಲ್ಲಿ ಏನೇನು ಮಾಡ್ಬೋದೋ ಮಾಡ್ತಾರೆ. ಸೊ ದಟ್ ನಮಗೆ ಟ್ರಿಪ್ಪಿಗೆ ವರ್ಕೌಟ್ ಆಗುತ್ತೆ. ದಿಸ್ ಇಸ್ ಸಮಥಿಂಗ್ ಅಬೌಟ್ ಹೌ ವಿ ಸೆಲೆಕ್ಟ್ ರೆಸಾರ್ಟ್ಸ್. ನೀವೇನು ಹೇಳ್ಬೇಕಾ? ಸೆಲೆಕ್ಷನ್ ಆಫ್ ರೆಸಾರ್ಟ್ ಏನಿಲ್ಲ, ನಾನು ಬ್ಯುಸಿ ಇರ್ತೀನಿ ವರ್ಕಲ್ಲಿ. ಸೊ ಎಲ್ಲ ತೇಜಸ್ವಿನಿ ನೋಡ್ಕೊತಾಳೆ. ಫೈನಲ್ ಶಾರ್ಟ್ ಲಿಸ್ಟ್ ಆದಮೇಲೆ ಬರ್ತಾಳೆ. ಸೊ ಅದರಲ್ಲಿ ನನ್ನ ಬಜೆಟಿಗೆ ತಕ್ಕನಾಗಿರೋದು ನೋಡಿ ಬಜೆಟಲ್ಲಿ ಇರಬೇಕು, ಪ್ಲಸ್ ಚೆನ್ನಾಗೂ ಇರಬೇಕು. ಸುಮ್ಮನೆ ಕಳಪೆಗೆಲ್ಲ ಹೋಗ್ಬಾರ್ದು. ಹೋಗೋದೊಂದು ಸಲ ಅಪರೂಪಕ್ಕೆ ಹೋಗ್ತೀವಿ. ಸೊ ನೋಡಿ ಇಬ್ರಿಗೂ ಒಪ್ಪಿಗೆ ಆಗೋಂಥದ್ದನ್ನ ಸೆಲೆಕ್ಟ್ ಮಾಡಿದ್ವಿ. ಕೊನೆಗೆ ಸಿರಿ ಮತ್ತು ರಜಂತ ಇವೆರಡನ್ನೂ ಶಾರ್ಟ್ ಲಿಸ್ಟ್ ಮಾಡಿ ಬಂದಿದ್ವಿ. ದಿಸ್ ಇಸ್ ಸಮಥಿಂಗ್ ಅಬೌಟ್ ರೆಸಾರ್ಟ್. ಯಾಕೆಂದರೆ ಕೆಲವೊಂದೊಂದು ಸತಿ ನೀವು ಇಲ್ಲಿ ಕಾಲ್ ಮಾಡಿದಾಗ ಆ್ಯಪ್ಸ್ಗಿಂತ ಜಾಸ್ತಿ ಇದಿರುತ್ತೆ, ಏನಂದರೆ ಡಿಸ್ಕೌಂಟ್ ಕೊಡ್ತಾರೆ. ಸೊ ನೀವು ಫಸ್ಟು ಬುಕ್ಕಿಂಗ್ ಆ್ಯಪ್ಸ್ನು ಚೆಕ್ ಮಾಡಿ ಆಮೇಲೆ ಒಂದು ಕಾಲ್ ರೆಸಾರ್ಟ್ ಅವ್ರಿಗೆ ಮಾಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ವಾಸ್ ಸಮಥಿಂಗ್ ವಿ ವಾಂಟೆಡ್ ಟು ಟೆಲ್ ಹೌ ವಿ ಸೆಲೆಕ್ಟ್ ರೆಸಾರ್ಟ್ಸ್. ಯಾಕೆಂದರೆ ಎಲ್ಲರಿಗೂ ದೊಡ್ಡ ದೊಡ್ಡ ರೆಸಾರ್ಟ್ಸ್ ಹೋಗ್ಬೇಕಂತ ಇನಿಷಿಯಲ್ ಡೇಸ್ ನಮಗೂ ಆಸೆ ಇರ್ತಿತ್ತು, ಇಲ್ಲಪ್ಪ ನಾವು ಚೆನ್ನಾಗಿರೋ ರೆಸಾರ್ಟ್ಸ್ಗೆ ಹೋಗಬೇಕು ಅಂತೆಲ್ಲ. ಬಟ್ ನಾವು ವಿ ಕುಡ್ ಗೋ, ಯಾಕೆಂದರೆ ವಿ ನೋ ಹೌ ವಿ ಡೂ ಇಟ್. ಆಮೇಲೆ ನಿಮ್ಮ ಡೇಟ್ಸ್ನೇ ಯಾವಾಗಲೂ ಕನ್ಸ್ಟ್ರೈನ್ ಆಗಿ ಇಟ್ಕೋಬೇಡಿ, ವೀಕ್ ಡೇಸ್ನ ಪ್ರಿಫರ್ ಮಾಡಿ. ಯಾಕೆಂದರೆ ರೆಸಾರ್ಟ್ಸ್ ಅವ್ರು ವೀಕ್ ಡೇಸ್ ಅಂದರೆ ಅವ್ರಿಗೂ ಅಷ್ಟೊಂದು ವರ್ಕೌಟ್ ಆಗಲ್ಲ ಅಲ್ಲ. ಸೊ ಅವರು ನಮ್ಮ ವೀಕ್ ಡೇಸಲ್ಲಾದರೆ ನಿಮ್ಮ ಬಜೆಟ್ ಅಂಡರ್ ಬರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿ ವಾಂಟೆಡ್ ಟು ಟೆಲ್. Our experience about Siri Nature Roost. ಇವಾಗ ಫಸ್ಟ್ ಸಿರಿ ಬಗ್ಗೆ ಮಾತಾಡೋಣ. ವಿ ಹ್ಯಾವ್ ಟೇಕನ್, ನಾವು ಈಗ ರೆಸಾರ್ಟ್ ಬಗ್ಗೆ ನಮ್ಗೇನು ಒಪಿನಿಯನ್ ಅನಿಸ್ತು ಅಂತ ನಾವಿಬ್ಬರು ಶೇರ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟೇಕನ್ 3 ಕ್ಯಾಟಗರೀಸ್. ಒಂದು ಆ್ಯಂಬಿಯನ್ಸು, ಇನ್ನೊಂದು ಹಾಸ್ಪಿಟಾಲಿಟಿ, ಮತ್ತು ಇನ್ನೊಂದು ಫುಡ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ವಿ ವಿಲ್ ಟಾಕ್, ಆಯಿತಾ? ಸೊ ಫಸ್ಟ್ ಬಂದು ಆ್ಯಂಬಿಯನ್ಸ್ ಇಸ್ ಗುಡ್, ಯಾಕಂದರೆ ಫುಲ್ ಗ್ರೀನರಿ ಎಲ್ಲ ಇದೆ. ದೇ ಹ್ಯಾವ್ ವೆರಿ ಗುಡ್ ಆ್ಯಂಬಿಯನ್ಸ್. ಬಟ್ ಫೋಟೋಗೆ ಕಂಪೇರ್ ಮಾಡಿದರೆ ಬಜೆಟ್ ಕೊಟ್ಟಷ್ಟು ಫೋಟೋ ತಗೊಳ್ಳೋ ಅಷ್ಟು ಆ್ಯಂಬಿಯನ್ಸ್ ಅಲ್ಲಿಲ್ಲ. ಸೊ ಐ ವಿಲ್ ರೇಟ್ 8 ಔಟ್ ಆಫ್ 10 ಫಾರ್ ದ್ಯಾಟ್. ಆ್ಯಂಬಿಯನ್ಸ್ಗೆ 8 ಔಟ್ ಆಫ್ 10 ರೇಟ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ವಾಟ್ ಹೌ ಮಚ್. ಲೈಕ್ ಅಟ್ಲೀಸ್ಟ್ ನಾವು ಹುಡುಗರಿಗೆ ಆ್ಯಕ್ಟಿವಿಟೀಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಎಲ್ಲೇ ಹೋದ್ರೂ ಅಲ್ಲೇನಂತ ಆ್ಯಕ್ಟಿವಿಟೀಸು ಇರಲಿಲ್ಲ. ರೋಪ್ ಆ್ಯಕ್ಟಿವಿಟೀಸ್ ಅಂತೂ ಯಾವುದೋ ಹಳೆ ಥರ ಇತ್ತು, ಭಯ ಆಗ್ತಿತ್ತು. ಆಮೇಲೆ ಅಲ್ಲಿ ಯಾರೂ ಇರಲಿಲ್ಲ ನಮಗೆ ಗೈಡ್ ಮಾಡೋದಕ್ಕೆ, ಪ್ರೊಟೆಕ್ಷನ್ಗೆ ಹೆಲ್ಮೆಟ್ ಎಲ್ಲ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಸೊ ಆ್ಯಂಬಿಯನ್ಸ್ ಓಕೆ, ನನ್ನ ವೈಫ್ ಹೇಳ್ದಂಗೆ ಪರವಾಗಿಲ್ಲ. ಬಟ್ ನಾನು 7 ಕೊಡ್ತೀನಿ, 10 ಔಟ್ ಆಫ್ 7. Yes, rated 7 for 10. ನೆಕ್ಸ್ಟ್ ಹಾಸ್ಪಿಟಾಲಿಟಿ ಬಗ್ಗೆ ಮಾತಾಡೋದಾದರೆ ಸ್ಟಾಫ್ಸ್ ಆರ್ ಗುಡ್. ನಾನು ಅದ್ರ ಬಗ್ಗೆ ಏನೂ ಮಾತಾಡೋಲ್ಲ. ದ ಒನ್ ಹೂ ಅಲ್ಲಿ ಯಾರದು ಸುದರ್ಶನ್, ಹಿ ವಾಸ್ ಈ ಫುಡ್ ನಮಗೆ ಅವರು ಹೋಟೆಲಲ್ಲಿ ಹೌ ಡಿಸಿಪ್ಲಿನ್ಡ್ ಇದ್ರು ಅಂದರೆ, ಫಸ್ಟ್ ನಾವು ನಮಗೆ 1 year ಪಾಪು ಬೇರೆ ಇದೆಲ್ಲ. ಸೊ ದೇ ವೆಯ್ಟೆಡ್, ನಾವು ಅವ್ರಿಗೆ ಊಟ ಮಾಡಿ ಮುಗಿಸೋವರೆಗೂ ವೆಯ್ಟ್ ಮಾಡಿ, ಊಟ ಆಗಿದ ತಕ್ಷಣ ಹಿ ಯೂಸ್ ಟು ಬಿಂಗ್ ವಾಟ್ ವಿ ಹ್ಯಾಡ್ ಆರ್ಡರ್ಡ್. ಅದರಲ್ಲಿ ದೇ ವರ್ ವೆರಿ ಗುಡ್. ಹಾಸ್ಪಿಟಾಲಿಟಿಲಿ ಏನೂ ಮಾತಾಡಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರೂಮ್ ಸರ್ವಿಸ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಐ ಆಮ್ ಭಯ ಅಷ್ಟು. ಓಕೆ ಇತ್ತು. ಯಾಕೆಂದರೆ ಈ ರೆಸಾರ್ಟ್ ಬಗ್ಗೆ ನಾನು ಹೇಳಬೇಕು ಅಂದರೆ ಐ ವಿಲ್ ಟೆಲ್ ಯು ಇಟ್ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಬಟ್ ಅಲ್ಲಿ ದೇ ವರ್ ವೆರಿ
ಹೋಟೆಲ್ ಸುದರ್ಶನ್ ವಾಸ್ ಗುಡ್. ಅದು ಬಿಟ್ಟು ರೂಮ್ ಸರ್ವಿಸ್ ಅದೆಲ್ಲ ಇಟ್ ವಾಸ್ ಓಕೆ ಓಕೆ. ಯಾಕೆಂದರೆ ನಾವು ಕಾಲ್ ಮಾಡಬೇಕಿತ್ತು ಎಲ್ಲದಕ್ಕೂ, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಏನೂ ಇಲ್ಲ. ಸೊ ಐ ವಿಲ್ ರೇಟ್ 7 ಫಾರ್ ದ್ಯಾಟ್ 10. ಬಟ್ ದಿ ಹೋಟೆಲ್ ಗೈ ಸುದರ್ಶನ್ ಹಿ ವಾಸ್ ವೆರಿ ಗುಡ್. ಹಾಸ್ಪಿಟಾಲಿಟಿ ಅಂತಂದರೆ ಇನ್ನೊಂದು ಪಾಯಿಂಟ್ ಏನು ಆ್ಯಡ್ ಮಾಡ್ಬೇಕಂತಂದರೆ, ನಮ್ಮ ಪಾಪು ವಾಮಿಟ್ ಮಾಡ್ಕೊಂಬಿಡ್ತು. ಅವರು ಒಂಚೂರು ಅಸಹ್ಯ ಪಟ್ಕೊಳ್ಳಲಿಲ್ಲ. ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಮತ್ತು ಬೇರೆ ಟೇಬಲ್ ಶಿಫ್ಟ್ ಆದ್ವಿ. ಮತ್ತು ದಾಲ್ ಆರ್ಡ್ರ್ ಮಾಡಿದ್ವಿ. ವಾಮಿಟ್ ಮಾಡ್ಕೊಂಡ ಅಂತೇಳಿ ಮತ್ತೆ ಆಫ್ ಹೇಳಿದ್ವಿ, ಬೇಗ ಮಾಡಿಕೊಟ್ರು. ಸೊ ಚೆನ್ನಾಗಿತ್ತು. ಹಾಸ್ಪಿಟಾಲಿಟಿ ವೈಸ್ 8. ಐ ಕ್ಯಾನ್ ರೇಟ್ 8 ಔಟ್ ಆಫ್ 10. ರೂಮ್ ಬಗ್ಗೆ ಮಾತಾಡ್ಬೇಕಂದ್ರೆ ದೇ ವರ್ ವೆರಿ ಸ್ಪೇಷಿಯಸ್, ಲಾರ್ಜ್, ಸಕ್ಕತ್ತಾಗಿತ್ತು ರೂಮ್ ಮಾತ್ರ. ಅದ್ರ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. ಇನ್ನು ವೈಫೈ, ನೆಟ್ವರ್ಕ್, ಎವ್ರಿಥಿಂಗ್ ವಾಸ್ ಗುಡ್ ದರ್. ಸೊ ರೂಮ್ ಬಗ್ಗೆ ಐ ಹ್ಯಾವ್ ನೋ ಅದರ್ ಥಿಂಗ್ಸ್. ಯಾಕಂದರೆ ಇಟ್ ವಾಸ್ ಗುಡ್. ಯಾಕಂದರೆ ಇವತ್ತಿರೋ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ರೂಮ್ ವಾಸ್ ವೆರಿ ಬಿಗ್ ದರ್. ಸೊ ರೂಮ್ ವಾಸ್ ಗುಡ್. ಬಾಲ್ಕನಿ ಎಲ್ಲ ಇತ್ತು. ಸೊ ಸರೌಂಡೆಡ್ ಬೈ ದೊಡ್ಡ ದೊಡ್ಡ ಮರಗಳು. ಸೊ ನೇಚರ್ ವಾಸ್ ಗುಡ್. ನೇಚರ್ ಮಧ್ಯೆ ಇದೆಯಾ ಅಂತ ನನಗೆ ಫೀಲಿಂಗ್ ಅಂತೂ ಇತ್ತು. ಸೊ ರೂಮ್ ಕ್ಲೀನ್ನೆಸ್ ಆಗಿತ್ತು, ಕ್ಲೀನಿಂಗ್ ಆಗಿತ್ತು. ಇಟ್ಸ್ ಗುಡ್. ಸೊ ನೆಕ್ಸ್ಟ್ ವಿ ವಾಂಟ್ ಟು ಟಾಕ್ ಅಬೌಟ್ ಫುಡ್ ಅಲ್ಲ. ಫುಡ್ ವಾಸ್ ವೆರಿ ಗುಡ್ ದರ್. ಎಕ್ಸಲೆಂಟ್ ಫುಡ್ ಆ್ಯಕ್ಚುಲಿ. ಐ ಸ್ಟಿಲ್ ರಿಮೆಂಬರ್ ದಿ ಹಾಟ್ ಆ್ಯಂಡ್ ಸಾರ್ ಸೂಪ್, ಸಕ್ಕದಾಗಿತ್ತು ಅದಂತೂ. ಸೊ ಫುಡ್ ಈಸ್ ಆಲ್ಸೋ ಗುಡ್. ಐ ವಿಲ್ ರೇಟ್ 9 ಫಾರ್ ದ್ಯಾಟ್. ಫುಡ್ ವಾಸ್ ವೆರಿ ಗುಡ್. ಏನು ಅಂತ ಏನು ಇರಲಿಲ್ಲ. ಬಜೆಟ್ ಫ್ರೆಂಡ್ಲಿ ಇತ್ತು. ದಟ್ ಈಸ್ ಸಮಥಿಂಗ್ ವಿ ವಾಂಟೆಡ್. ಬಜೆಟಿಗೆ ಬರೋರಾದರೆ ದಿಸ್ ಫುಡ್ ವಾಸ್ ವೆರಿ ಗುಡ್ ದರ್. ಸಕ್ಕ ಟೇಸ್ಟಿ ಮತ್ತು ಆವಾಗ ಫ್ರೆಶ್ನೆಸ್ ಚೆನ್ನಾಗಿತ್ತು ಫುಡ್ಡಲ್ಲಿ. ಸೊ ನಾನು ಫುಡ್ಗೆ 9 ಔಟ್ ಆಫ್ 10 ರೇಟ್ ಮಾಡ್ತೀನಿ. ಸೊ ಈಗ ಹೋಲ್ ಸಿರಿ ಬಗ್ಗೆ ನಾವು ರಿವ್ಯೂ ಹೇಳಬೇಕಂದ್ರೆ, ಸಿರಿ ವೀಕೆಂಡ್ಸಲ್ಲಿ ಹೋದರೆ ಇಟ್ ಇಸ್ ಅರೌಂಡ್ 15,000 ಅನ್ಸುತ್ತೆ. 15,000 ಏನೋ ಇತ್ತು. ಆ್ಯಂಡ್ ವಿ ಹ್ಯಾವ್ ಗಾಟ್ 1 ಟೈಮ್ಸ್ ದಿ ಲೆಸ್. ನನಗೆ ಎಕ್ಸಾಕ್ಟ್ ಅಮೌಂಟ್ ಅಂತ ಹೇಳಲ್ಲ, 1 ಟೈಮ್ ದ ಲೆಸ್ ಅಂತೂ ಸಿಕ್ಕಿದೆ ನಮಗೆ. ಸೊ ದಿಸ್ ವಾಸ್ ಅಬೌಟ್ ಸಿರಿ. ಬಜೆಟಲ್ಲಿ ಹೋಗೋರಾದರೆ ಗೋ ಡ್ಯೂರಿಂಗ್ ವೀಕ್ ಡೇಸ್. ಆ್ಯಂಡ್ ಸ್ವಲ್ಪ ಇನ್ನೂ 1-2 ತಿಂಗಳು ಮುಂದಕ್ಕೆ ನೋಡ್ಕೊಂಡು ಹೋಗಿ. ಸೊ ದ್ಯಾಟ್ ನಿಮ್ಮ ಬಜೆಟ್ಗೆ ಖಂಡಿತ ಸಿಗುತ್ತೆ ರೆಸಾರ್ಟ್ಸ್. ಆಮೇಲೆ ಲೈಕ್ ದಸರಾ ಈ ಥರ ಎಲ್ಲ ಇದ್ದಾಗ ಹೋಗಬೇಡಿ. ಶ್ಯೂರ್ಲಿ ದಿ ಪೀಕ್ ಅಮೌಂಟ್ ವಿಲ್ ಬಿ ಅಂಡರ್ ಪೀಕ್. ಯಾಕಂದರೆ ನೀವು ಹೋದಾಗ ಇಟ್ ಶುಡ್ ಬಿ ಸಮಥಿಂಗ್, ನಿಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಓಕೆ, ನಮ್ಮ ಬಜೆಟಲ್ಲಿ ಇತ್ತಪ್ಪ ಅಂತ ಅನಿಸ್ಬೇಕು. ಸೊ ಆ ಥರ ಇದ್ದಾಗ ಹೋದರೆ ಇಟ್ ಇಸ್ ಗುಡ್ ಅಂತ ನಮ್ಮಿಬ್ರಿಗೂ ಅನಿಸುತ್ತೆ. ಸೊ ನಾವು ವೆಯ್ಟ್ ಮಾಡಿ ವಿ ಇಟ್ ವಾಸ್ ಅಂಡರ್ ಆರ್ ಬಜೆಟ್. ಆಮೇಲೆ ನಾವು ಫಸ್ಟ್ ಆಫ್ ಆಲ್ ನಾವು 2 ದಿನ ಸಕಲೇಶ್ಪುರದಲ್ಲೇ ಇರಬೇಕು ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದಿಲ್ಲಿ ಅಂತ ಅಂದ್ಕೊಂಡು ಫೈನಲಿ ವಿ ವೆಂಟ್ ಟು ಸಿರಿ. ಟೋಟಲ್ ಸಿರಿಗೆ ನಾನು ಅರೌಂಡ್ 7.5 ಔಟ್ ಆಫ್ 10 ರೇಟ್ ಮಾಡ್ತೀನಿ. ಓವರ್ ಆಲ್ ರೇಟಿಂಗ್ ನಾನು 8 ಕೊಡ್ತೀನಿ. ದಿಸ್ ವಾಸ್ ಸಮಥಿಂಗ್ ವಿ ವಾಂಟೆಡ್ ಟು ಟೆಲ್. ಯಾಕೆಂದರೆ ಎಲ್ಲರಿಗೂ ಆಸೆ ಇರುತ್ತೆ ದೊಡ್ಡ ರೆಸಾರ್ಟ್ಗೆ ಹೋಗ್ಬೇಕು ಅಂತ. ಯಾಕೆಂದರೆ ವಿ ಹ್ಯಾವ್ ಕಮ್ ಫ್ರಮ್ ಎ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮಗೆ ಗೊತ್ತು ಲೈಫ್ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲರೂ. ಸೊ ನಾವು ಈ ರಿವ್ಯೂ ಮಾಡೋದ್ರಿಂದ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಏನೇನಿರುತ್ತೆ ಏನು ಅಂತ. ಸೊ ದಟ್ ನೀವು ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೋಬೋದು ಅಂತ ನಮ್ಮ ಕಡೆಯಿಂದ ವಿ ಶೇರ್ಡ್ ಆರ್ ಎಕ್ಸ್ಪೀರಿಯನ್ಸ್. ಇಫ್ ಯು ವಾಂಟ್ ಟು ನೋ ಮೋರ್, ಏನಾದರೂ ಬೇರೆ ಕ್ವೆಶ್ಚನ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ಯು ಜಸ್ಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಿರೋ ನಾಲೆಜಲ್ಲಿ ಐ ಕ್ಯಾನ್ ಆನ್ಸರ್ ಇಟ್. ದಟ್ಸ್ ಆಲ್ ಅಬೌಟ್ ಸಿರಿ. Our experience about Regentea Resort. ಇವತ್ತಿರೋ ರೆಸಾರ್ಟ್ ಬಂದು ರೆಜೆಂತಾ ಅಂತ. ಇಟ್ ಇಸ್ ಬೈ ಆರ್ಕಿಡ್ ಹೋಟೆಲ್, ರಾಯಲ್ ಆರ್ಕಿಡ್ ಹೋಟೆಲ್ ಅವ್ರದ್ದು ಇದು. ಆ್ಯಂಡ್ ದೇ ಹ್ಯಾವ್ ಮೆನಿ ಬ್ರಾಂಚಸ್. ಎಲ್ಲೆಲ್ಲಿದೆ ಅಂದರೆ ಲಡಖಲ್ಲಿ ಒಂದಿದೆ. ಸೆಕೆಂಡ್ ಥಿಂಗ್ ಇನ್ಯಾವುದು, ಶ್ರೀನಗರಲ್ಲಿ ಒಂದಿದೆ, ಮಹಾಬಲೇಶ್ವರಮಲ್ಲಿ ಒಂದಿದೆ, ಕಬಿನಿಯಲ್ಲಿ ಒಂದಿದೆ. ಕಬಿನಿಯಲ್ಲಿ ಒಂದು ಸತಿ ಯಾವಾಗಾದ್ರೂ ಹೋಗಬೇಕು. ಯಾಕಂದರೆ ನಂಗೆ ಫಾರೆಸ್ಟಲ್ಲಿ ಒಂದಿನ ಇರಬೇಕಂತ ಆಸೆ ಇದೆ. ಸೊ ಐ ಶ್ಯೂರ್ಲಿ ಶೋ ಯು ಕಬಿನಿ ರೆಜೆಂತಾ ಹೆಂಗಿರುತ್ತೆ ಅಂತ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿದ್ರೆ. ಆ್ಯಂಡ್ ಇಲ್ಲೂ ನಾವು 3 ಕ್ಯಾಟಗರೀಸ್ ಮಾಡಿದ್ವಿ. ಒಂದು ಆ್ಯಂಬಿಯನ್ಸ್, ಇನ್ನೊಂದು ಹಾಸ್ಪಿಟಾಲಿಟಿ, ಇನ್ನೊಂದು ಫುಡ್. ದೇರ್ ಆರ್ 3 ಥಿಂಗ್ಸ್ ವಿಲ್ ಟಾಕ್ ಇನ್ ದಿಸ್ ವಿಡಿಯೋ ಫಾರ್ ಶ್ಯೂರ್. ಯಾರಾದರೂ ಬರೋರಿದ್ರೆ ಯು ಕ್ಯಾನ್ ಶ್ಯೂರ್ಲಿ ಚೆಕ್ ಔಟ್. ಆಮೇಲೆ ಈ ರೆಸಾರ್ಟ್ ನಮ್ಗೆ ಯಾಕೆ ಇಷ್ಟು ಕಮ್ಮಿಗೆ ಸಿಕ್ತು ಅಂದರೆ ಇಟ್ ಇಸ್ ವೆರಿ ಲೆಸ್ ದ್ಯಾನ್ ಸಿರಿ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಲಾಸ್ಟ್ ಇಯರ್ ಓಪನ್ ಆಗಿದೆ. ಸೊ ದೇ ಆರ್ ಸ್ಟಿಲ್ ಇಂಟ್ರೊಡ್ಯೂಸಿಂಗ್ ದೇ ಆರ್ ಸ್ಟಿಲ್ ಅಟ್ರಾಕ್ಟಿಂಗ್ ಟೂರಿಸ್ಟ್ ಇಲ್ಲಿ. ದಟ್ ಈಸ್ ಒನ್ ಪಾಯಿಂಟ್. ವಿ ಹ್ಯಾವ್ ಗಾಟ್ ವೆರಿ ಲೆಸ್ ಇಯರ್. ವೀಕೆಂಡು ಕೂಡ ಇದರಲ್ಲಿ ಎಷ್ಟಿತ್ತು ಬಜೆಟ್? ವೀಕೆಂಡ್ 14,000 ಸಮಥಿಂಗ್. ಅಂದರೆ ನಮಗೆ 2 ಟೈಮ್ಸ್ ದ ಲೆಸ್ ಅಮೌಂಟ್ ಸಿಕ್ಕಿದೆ. ವೆರಿ ಚೀಪಾಗಿ ಸಿಕ್ತು ಬಿಕಾಸ್ ವಿ ಕೇಮ್ ಇನ್ ವೀಕ್ ಡೇ. ಆ್ಯಂಡ್ ಇದು ಲಾಸ್ಟ್ ಇಯರ್ ಓಪನ್ ಆಗಿರೋದ್ರಿಂದ ದೇ ಸ್ಟಿಲ್ ಅಟ್ರಾಕ್ಟಿಂಗ್ ಟೂರಿಸ್ಟ್.
ಸೊ ಫಸ್ಟ್ ಥಿಂಗ್ ವಿಲ್ ಟಾಕ್ ಅಬೌಟ್ ಆಂಬಿಯನ್ಸ್ ಬಂದು ವೆರಿ ವೆರಿ ಗುಡ್. ಸಿರಿ ಕಂಪೇರ್ ಮಾಡಿಕೊಂಡ್ರೆ ಆಂಬಿಯನ್ಸ್ ಸೂಪರ್ ವೆರಿ ಸೂಪರ್. ನೀವು ನನ್ನ ವೀಡಿಯೋಸಲ್ಲಿ ನೋಡ್ಬೋದು, ದಿ ವೇ ದೇ ಹ್ಯಾವ್ ಕೆಪ್ಟ್. ಇಲ್ಲಿ ಬರ್ಡ್ ಫೀಡಿಂಗ್ ಇದೆ, ಆಮೇಲೆ ಇನ್ನೊಂದೇನಿದೆ, ವಾಟರ್ ಥೀಮ್ ಪಾರ್ಕ್ ಇದೆ, ವಾಟರ್ ಥೀಮ್ ಪಾರ್ಕ್, ಎಲ್ಲ ತರ ವಾಟರ್ ಗೇಮ್ಸ್ ಆಡ್ಬೋದು ನೀವು ಫ್ರೀ ಆಫ್ ಕಾಸ್ಟ್. ಏನೋ ಇತ್ತು. ನೈಟ್ ಫೌಂಟೈನ್ ಶೋ ಇರುತ್ತೆ, ಸಿಮಿಲರ್ ಟು KRS ಲೈಟ್ ಶೋ ಥರನೇ ಇರುತ್ತೆ, ಹಾಫ್ ಅನ್ ಅವರ್ ಇರುತ್ತೆ. ಇಟ್ಸ್ ವೆರಿ ಎಂಟರ್ಟೈನಿಂಗ್, ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ರು. ನಮ್ಮ ಅಚಿಂತ್ಯ ಅಂತೂ ಮ್ಯೂಸಿಕ್ ಪರ್ಸನ್ಸ್ ಮಕ್ಕಳಿದ್ರೆ ದೇಲ್ ಶೋಲೆ, ಯಾಕಂದರೆ ನಮ್ಮ ಅಚಿಂತ್ಯ ಅಂತೂ ತುಂಬ ಎಂಜಾಯ್ ಮಾಡಿದ. ನಾನು ಅದ್ರ ಕ್ಲಿಪ್ಸ್ ಕೂಡ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್, ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ದ ಅಂತ. ಸೊ ಆಂಬಿಯನ್ಸ್ ಪ್ರಕಾರ ಬಂದರೆ ಐ ವಿಲ್ ಶೋರ್ಲಿ ರೇಟ್ 9/10 ಫಾರ್ ದಿಸ್. 9.5 ಎಕ್ಸಲೆಂಟ್ ಆಗಿದೆ. ಗ್ರೀನರಿ ಆಗಿರ್ಬೋದು. ಬಜೆಟ್ ಹೋಲಿಸಿದ್ರೆ ಇದು ಸ್ವಲ್ಪ ಜಾಸ್ತಿನೇ ಆಯಿತು. ದಿ ಸೆಕೆಂಡ್ ಥಿಂಗ್ ಏನಂದರೆ ವಾಟ್ ಈಸ್ ಹಾಸ್ಪಿಟಾಲಿಟಿ. ಇವರು ಐ ವಾಂಟ್ ಟು ಟೆಲ್ ಸಮಥಿಂಗ್, ಇವ್ರಿಗೆ ಎಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ. ರೂಮಲ್ಲಿ ಲೈಟ್ಸ್ ಎಲ್ಲ ಸೆನ್ಸಸ್ ಮೇಲೆ ವರ್ಕ್ ಆಗುತ್ತೆ. ಸಕ್ಕ ಟೆಕ್ನಾಲಜಿ ವೈಸಲ್ಲಿ ಮುಂದೆ ಬಂದಿದ್ದಾರೆ, ಸೆನ್ಸಸ್ ಮೇಲೆ ಎಲ್ಲ ವರ್ಕ್. ಅದ್ರ ಕ್ಲಿಪ್ಸು ನಾನು ತೊಗೊಂಡಿದ್ದೀನಿ, ಆ್ಯಡ್ ಮಾಡಿರ್ತೀನಿ, ಯು ಕ್ಯಾನ್ ಸಿ ಇಟ್ ಔಟ್. ಹಾಸ್ಪಿಟಾಲಿಟಿ ವೈಸ್ ಸೂಪರ್ಬ್ ಆಗಿತ್ತು, ಸಕ್ಕದಾಗಿದೆ ಇದು ರೂಮ್ ಮಾತ್ರ. ಆಮೇಲೆ ನಾವು ಇಲ್ಲಿ ನಾನೊಂದು ಸ್ಪೆಷಲ್ ಥಿಂಗ್ ನೋಡಿದೆ, ಏನು ಗೊತ್ತಾ, ನಂಗೆ ಗೊತ್ತಿರೋ ಬೇರೆ ರೆಸಾರ್ಟ್ಸಲ್ಲೂ ಇದೆಲ್ಲ ಇರುತ್ತೆ. ದೇ ಹ್ಯಾವ್ ಕಾಲ್ಡ್ ಇಟ್ ಟ್ವೈಸ್. ಏನಂತ, ನಿಮ್ಗೇನಾದ್ರು ರೂಮಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿಮ್ಗೆ ಇಷ್ಟ ಆಯ್ತಾ ರೂಮಿನ ಸರ್ವಿಸ್ ಎಲ್ಲ ಅಂತ, ದೇ ಹ್ಯಾವ್ ಕಾಲ್ಡ್ ಇಟ್ ಟ್ವೈಸ್. ನಾನು ಯಾವ ರೆಸಾರ್ಟಲ್ಲೂ ಈ ಥರ ನೋಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್. ಸೊ ಹಾಸ್ಪಿಟಾಲಿಟಿ ವೈಸ್ ವಾಸ್ ವೆರಿ ಗುಡ್. ಆಮೇಲೆ ಅವ್ರದ್ದೇ ಆದ ವೆಹಿಕಲಲ್ಲಿದೆ, ರೂಮಿಗೆ ಬಿಡೋಕ್ಕೆ ಮುಂಚೆ ದೇ ಗೇವ್ ಅಸ್ ದಿ ರೆಸಾರ್ಟ್ ಟೂರ್. ದಟ್ ವಾಸ್ ಸಮಥಿಂಗ್ ವಿಚ್ ಇಸ್ ಗುಡ್. ಆಮೇಲೆ ಅಚಿಂತ್ಯಂಗೆ ಫಸ್ಟ್ ಕಿಚಡಿ ಮಾಡಿಕೊಟ್ಟಿದ್ರಲ್ವ, ಇಟ್ ವಾಸ್ ಟೂ ಹಾಟ್. ಅವನಿಗೆ ಸುಟ್ಟು, ನಾನು ಸಡನ್ನಾಗಿ ಗೊತ್ತಾಗಲಿಲ್ಲ, ಅವ್ನು ತಿನ್ನಿಸಿದಾಗ ಅವನಿಗೆ ನಾಲ್ಗೆ ಸುಡಂಗಾಗಿ ಈ ಕ್ರೈಡ್. ಆಫ್ಟರ್ ದಟ್ ಅವರು ಚೆಫೆ ಬಂದು ಕೇಳಿದ್ರೆ, ನೀವು ಪ್ರಾಬ್ಲಮ್ ಇನ್ ದಿ ಡಿಶ್, ನಿಮ್ಗೇನಾದ್ರು ಚೇಂಜ್ ಮಾಡಿಕೊಡ್ಬೇಕಾ ಅಂತ. ಹಾಸ್ಪಿಟಾಲಿಟಿ ವೈಸ್ ದೇ ಆರ್ ವೆರಿ ಗುಡ್ ಆ್ಯಂಡ್ ಐ ರಿಯಲಿ ಲೈಕ್ ಇಟ್. 10/10 ರೇಟ್ ಮಾಡ್ತೀನಿ ನಾನು ಇದಕ್ಕೆ. ಹಾಸ್ಪಿಟಾಲಿಟಿ ನಾನೇನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, 2 days ಮುಂಚೆನೇ ಅವರು ಕಾಲ್ ಮಾಡಿದ್ರು, ಏನಾದರೂ ಫುಡ್ ಅಲರ್ಜಿ ಇದೆಯಾ, ಏನು ಫುಡ್ ಪ್ರಿಫರೆನ್ಸು, ಮತ್ತು ಏನು ಚೆಕ್-ಇನ್ ಟೈಮು ಎಲ್ಲ ಅವರು ಮುಂಚೆನೇ ತಿಳ್ಕೊಂಡ್ರು. ಮತ್ತು ಬಂದ ಮೇಲೆ ಕಾಫಿ ಟೈಮು, ಲಂಚ್ ಟೈಮ್ಗೆಲ್ಲ ಸ್ಟಾರ್ಟ್ ಆಗ್ತಿದ್ದಂಗೆ ಅವರೇ ಫೋನ್ ಮಾಡಿ, ಬನ್ನಿ ಸರ್ ಸ್ಟಾರ್ಟ್ ಆಗಿದೆ ಅಂತೆಲ್ಲ ಹೇಳಿದ್ರು. ಸೊ ಅವ್ರು ವೆಲ್ಕಮ್ ಮಾಡಿದ ರೀತಿ ಆಗಿರ್ಬೋದು, ಮತ್ತು ಆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ರೆಸಾರ್ಟ್ ವ್ಯೂ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರು. ಲಗೇಜ್ ಎಲ್ಲ ತೊಗೊಂಬಂದು ಅವರೇ ರೂಮಲ್ಲಿ ಇಟ್ಕೊಟ್ರು. ನಮ್ದು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು, ಸೊ ಕ್ಯಾರಿ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಅವರು ಅದರಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ಸೊ ನಾನು 10/10 ಕೊಡ್ತೀನಿ ಹಾಸ್ಪಿಟಾಲಿಟಿ ವೈಸ್. ಫುಡ್ ಬಂದಾಗ ಸಿರಿಗೆ ಹೋಲಿಸ್ಕೊಂಡ್ರೆ ಹಿಯರ್ ಫುಡ್ ಇಸ್ ಓಕೆ. ಐ ಡಿಂಟ್ ಲೈಕ್ ದ್ಯಾಟ್ ಮಚ್, ಬಟ್ ಆ್ಯಂಡ್ ಇಟ್ ಇಸ್ ಟೂ ಕಾಸ್ಟ್ಲಿ, ವೆರಿ ಕಾಸ್ಟ್ಲಿ. ಯಾಕಂದರೆ ಇಲ್ಲೆಲ್ಲ 5 star ಚೆಫ್ಸ್ ಇರೋದು. ಸೊ ಫುಡ್ ಈಗ ಬಂದಾಗ ನಾವು ಲೆಕ್ಕ ಹಾಕೋಕ್ಕಾಗಲ್ಲ ಅಲ್ಲ, ಯು ಹ್ಯಾವ್ ಟು ಹ್ಯಾವ್ ವಾಟ್ ಎವರ್ ಯು ವಾಂಟ್. ಸೊ ಬರೋದೇ ಅಪರೂಪಕ್ಕೆ ಏನು 1,000-2,000 ಲೆಕ್ಕ ಹಾಕಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು ವೇಸ್ಟ್ ಆಗುತ್ತೆ. ಬಟ್ ಯಾರಾದರೂ ತುಂಬ ಲೆಕ್ಕಾಚಾರ ಮಾಡೋರ ಇದ್ದರೆ ಫುಡ್ ಈಸ್ ವೆರಿ ಕಾಸ್ಟ್ಲಿ ಹಿಯರ್ ಆ್ಯಂಡ್ ಇಟ್ ಈಸ್ ಓಕೆ ಅಂತ. ಕೆಟ್ಟಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಈಸ್ ಗುಡ್. ಬಟ್ ದುಡ್ಡಿಗೆ ತಕ್ಕಂಗೆ ರುಚಿ ಅನ್ನೋದು ಇಟ್ ಈಸ್ ನಾಟ್ ದಟ್. ಸೊ ನಾನು ಐ ವಿಲ್ ರೇಟ್ 7.5 ಫಾರ್ ದಿಸ್. 10 ಫುಡ್ಡಿಗೆ ಇಲ್ಲಿ 7.5 ರೇಟ್ ಮಾಡ್ತೀನಿ. 7. ಬಜೆಟ್ ಆ ಪ್ರೈಸ್ ತಕ್ಕನಾಗಿ ಟೇಸ್ಟ್ ಇರಲಿಲ್ಲ. ಟೇಸ್ಟಿಯಾಗಿತ್ತು, ಬಟ್ ಪ್ರೈಸ್ ತಕ್ಕನಾಗಿರಲಿಲ್ಲ. ಅಂದರೆ ನಾವು ಕಂಪ್ಲೇಂಟ್ ಮಾಡ್ತಿದ್ದೀವಿ ಅಂತಲ್ಲ, ಯಾರೋ ತುಂಬ ಬಜೆಟಿಗೆ ಲೆಕ್ಕ ಹಾಕ್ತಾರೆ. ನಾನು ನೋಡಿದ್ದೀನಿ ಅಂಥವ್ರದ್ದು ಪ್ಲೀಸ್ ಡೋಂಟ್, ಯಾರಾದರೂ ಅಂಥವ್ರು ಇದು ನೋಡ್ತಾ ಇದ್ರು, ಪ್ಲೀಸ್ ಟೇಕ್ ದಿಸ್ ಪಾಯಿಂಟ್, ಬಿಕಾಸ್ ಫುಡ್ ಈಸ್ ವೆರಿ 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 ಕಾಸ್ಟ್ಲಿ. ನಾನು ಪ್ರೈಸೆಲ್ಲ ಹೇಳೋಕ್ಕೋಗಲ್ಲ, ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇದೆ. ಯಾಕಂದರೆ ಇಲ್ಲಿರೋರೆಲ್ಲ 5 star ಚೆಫ್ಸ್. ಆಮೇಲೆ ಇನ್ನೊಂದು ಥಿಂಗ್ ಏನು ಗೊತ್ತಾ, ಮೇನ್ ಚೆಫೇ ಬಂದು ರಾತ್ರಿ ಎನ್ಕ್ವೈರ್ಡ್, ಏನಾದ್ರು ಇಶ್ಯೂ ಇದೆಯಾ, ನಿಮ್ಗೇನಾದ್ರು ಟೇಸ್ಟಲ್ಲಿ ಚೇಂಜ್ ಬೇಕಾ ಅಂತ, ಯುನೋ ದಟ್ ಇಸ್. ಅದೊಂದು ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ. ಸೊ ಇಟ್ ಇಸ್ ಸಮಥಿಂಗ್. ರೆಜಂತಾ ಇಸ್ ಆ್ಯಕ್ಚುಲಿ ಟೋಟಲ್ ನಾನು ರೆಜಂತಾಗಿ ರೇಟ್ ಮಾಡಬೇಕು ಅಂದರೆ ಫುಡ್ ಬಿಟ್ಟು ಐ ವಿಲ್ ಗಿವ್ 8.5, 9 ಕೊಡ್ತೀನಿ. ಬಿಕಾಸ್ ಇಟ್ ಇಸ್ ವೆರಿ ಗುಡ್ ರೆಸಾರ್ಟ್. ಅದು ನಮ್ಮ ಬಜೆಟ್, ಅದು ಇಷ್ಟು ಕಮ್ಮಿ ಬಜೆಟಲ್ಲಿ ಸಿಕ್ಕಿದೆ ಅಂದರೆ ಇಟ್ ಇಸ್ ವೆರಿ ಗುಡ್. ಫುಡ್ ಬಿಟ್ಟು ನೀನು ಆಂಬಿಯನ್ಸ್ ಹಾಸ್ಪಿಟಾಲಿಟಿ ಅಂತಂದರೆ ನಾನು 9.5 ಕೊಡ್ತೀನಿ. ದೇ ಆರ್ ಅಮೇಝಿಂಗ್, ಟೋಟಲಿ ಅಮೇಝಿಂಗ್. ಸೊ ಇದಾಗಿತ್ತು ನಮ್ಮ ರೆಜಂತಾ ಅದು ರಿವ್ಯೂ. ಸೊ ಯಾರಾದರೂ ನೋಡ್ತಾ ಇದ್ರೆ ಇಟ್ ಶುಡ್ ಬಿ ಹೆಲ್ಪ್ಫುಲ್ ಅಂತ ನಾವು ವೀಡಿಯೋ ಮಾಡಿದ್ದು. ಸೊ ದಟ್ಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ನಾನು ಟೋಟಲ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ,
ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ನಿಮಗೆ ಗೊತ್ತಾಗುತ್ತೆ ರೆಸಾರ್ಟ್ ಹೇಗಿತ್ತು, ಏನೇನು ಹಾಸ್ಪಿಟಾಲಿಟಿ ಇತ್ತು ಅಂತೆಲ್ಲ. ಸೊ ದಿಸ್ ವಾಸ್ ಸಮಥಿಂಗ್ ವಿ ವಾಂಟೆಡ್ ಟು ಟೆಲ್. ಸೊ ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರು ಇದ್ದರೆ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ಅಷ್ಟೆ. ದಟ್ಸ್ ಆಲ್ ಫಾರ್ ಟುಡೇ. ಬಾಯ್.